ಗಟ್ ಗುರು ಆಫ್ ಇಂಡಿಯಾ ಅಂತಾನೆ ಕರೆಸ್ಕೊಳ್ಳುವಂತಹ ಡಾಕ್ಟರ್ ಪರಮೇಶ್ವರ CM ಅವರಿದ್ದಾರೆ, ಕಾಲೋರೆಕ್ಟಲ್ ಸರ್ಜನ್. ಫುಡ್ ಕ್ರೈಸಿಸ್ ಇಂದ ಈಗ ನಮಗೆ ಗಟ್ ಕ್ರೈಸಿಸ್ ಆಗಿದೆ. ಎಕ್ಸಿಟ್ ಚೆನ್ನಾಗಿರ್ಬೇಕು, ಎಂಟ್ರಿನೂ ಚೆನ್ನಾಗಿರ್ಬೇಕು. ಎಂಟ್ರಿ ಚೆನ್ನಾಗಿರ್ಬೇಕಾದ್ರೆ ತಿನ್ನೋದನ್ನ ಚೆನ್ನಾಗಿ ತಿನ್ಬೇಕು. ಇದನ್ನ ಜನ ಗಟ್ ತರ ನೋಡ್ತಲ್ಲ, ಇದನ್ನ ಗಟರ್ ಮಾಡಕ್ ಬಿಟ್ಟಿರಲ್ಲ. ಈಗ ಎಲ್ಲಾ ಕಾಯಿಲೆಗಳಿಗೂ ಮೂಲ ಗಟ್ಟಿಂದ ಶುರುವಾಗುತ್ತೆ. ಎಲ್ಲಾ ಕಡೆ ಇನ್ಫರ್ಟಿಲಿಟಿ ಚೇಂಜ್. ಇವತ್ತು ನಿದ್ದೆನೇ ಸರಿಯಾಗಿ ಬರ್ತಾ ಇಲ್ಲ, 1 ಗಂಟೆ ಆದ್ರೂ ನಿದ್ದೆ ಬರಲ್ಲ ನನಗೆ. ಬಟ್ ಕಾಯಿಲೆ ಇದ್ರೆ ಆಕ್ಚುಲಿ ಕೆಲವರು ಚೆನ್ನಾಗಿ ತಿಂತಾರೆ, ಅಭಿಸಾಕ್ತಾರೆ. ಸೊ ಅವ್ರು ಏನ್ ತಿಂತಾರೆ, ಒಂದು ಒಳ್ಳೆ ಊಟ ತಿಂತಾ ಇದಾರ. ಇವಾಗ ಆ ಟ್ರೀಟಿಂಗ್ ಕಾನ್ಸೆಪ್ಟೇ ಕಂಪ್ಲೀಟ್ ಆಗಿ ಶಿಫ್ಟ್ ಆಗಿದೆ. ಸೊ ನಮ್ಮ ಪ್ರಾಚೀನ ಪದ್ಧತಿ ಏನಿತ್ತು, ಟುಡೇ ಇಟ್ ಇಸ್ ಬಿಕಮಿಂಗ್ ರಿಲೆವೆಂಟ್ ಇನ್ ದಿಸ್ ವರ್ಲ್ಡ್. ಈ ಸೆಲೆಬ್ರಿಟಿಗಳೆಲ್ಲ ಇವತ್ತು ಎಂಡೋರ್ಸ್ ಮಾಡ್ತಾ ಇರೋದು ಪಾಯ್ಸನ್ಸ್ ನ. ಆ ಚಿಕನ್ ಯಾವಾಗ ಸತ್ತಿರುತ್ತೋ, ಆ ಗೋಬಿ ಅವತ್ತಿನ ಗೋಬಿನೋ 1975 ಎಮರ್ಜೆನ್ಸಿ ಹೆಂಗ್ ಡಿಕ್ಲೇರ್ ಮಾಡಿದ್ರು ಅವತ್ತು, ಇವತ್ತು ಫುಡ್ ಎಮರ್ಜೆನ್ಸಿಯಿಂದ ಡಿಕ್ಲೇರ್ ಮಾಡಬೇಕು. ಆ ಸ್ಟೇಜ್ಗೆ ನಮ್ದು ಹೋಗಿ ನಿಂತಿದೆ ಇವತ್ತು. ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ಒಂದು ಕಾಲ ಇತ್ತು ತಿನ್ನೋಕಿರಲಿಲ್ಲ. ತಿನ್ನಬೇಕು ಅಂತ ಹೇಳಿದ್ರೆ ಕಷ್ಟಪಡಬೇಕಾಗಿತ್ತು. ಅದರಲ್ಲೂ ಕೂಡ ಸಫಿಷಿಯೆಂಟ್ ಕ್ವಾಂಟಿಟಿಯಲ್ಲಿ ಗುಡ್ ಕ್ವಾಲಿಟಿ ಫುಡ್ಡನ್ನು ತಿನ್ನಬೇಕು ಅಂತ ಹೇಳಿದ್ರೆ ನಮ್ಮ ಪೂರ್ವಜರೆಲ್ಲ ಬಹಳ ಕಷ್ಟಪಟ್ಟು ಒದ್ದಾಡ್ತಾ ಇದ್ರು. ಆದರೆ ಇವಾಗ ತಿನ್ನೋದನ್ನು ಕಮ್ಮಿ ಮಾಡೋ ಚಾಲೆಂಜ್ ಶುರುವಾಗಿದೆ. ತಿನ್ನೋದ್ರಲ್ಲಿ ನಾವೇ ಸಿಕ್ಕಿದ್ದನ್ನು ಸೇರಿಸ್ಕೊಂಡು ಹೊಟ್ಟೆಯನ್ನು ಗಟರ್ ಮಾಡ್ತಿದ್ದೀವಿ, ಗಟ್ಟನ್ನು. ಇವಾಗ ಬಿಗ್ ಟಾಪಿಕ್ ಏನು ಇವತ್ತು? ಗಟ್ ಹೆಲ್ತ್. ಏನು ಸಮಸ್ಯೆ? ನಾವೇ ಮಾಡ್ಕೊಳ್ತಿರೋ ತಿನ್ನೋ ಸಮಸ್ಯೆ. ಯಾವುದನ್ನು ತಿನ್ನಬೇಕು, ಎಷ್ಟು ತಿನ್ನಬೇಕು, ಹೇಗೆ ತಿನ್ನಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಅರಿವೇ ಹೊರಟು ಹೋಗ್ಬಿಟ್ಟಿದೆ. ಗಟ್ ಹೆಲ್ತ್ ಅನ್ನೋದು ದೊಡ್ಡ ಕ್ರೈಸಿಸ್ ಆಗಿ ಹೋಗಿದೆ. ಇಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಜೊತೆಗೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ, ನಮ್ಮನ್ನು ಎನ್ಲೈಟನ್ ಮಾಡೋಕ್ಕೆ, ನಮಗೆ ಮಾಹಿತಿಯನ್ನು ಶೇರ್ ಮಾಡೋಕ್ಕೆ, ಮಾರ್ಗದರ್ಶನ ಮಾಡೋಕ್ಕೆ ಗಟ್ ಗುರು ಆಫ್ ಇಂಡಿಯಾ ಅಂತಲೇ ಕರೆಸ್ಕೊಳ್ಳುವಂತಹ ಡಾಕ್ಟರ್ ಪರಮೇಶ್ವರ CM ಅವರಿದ್ದಾರೆ, ಕಾಲೋರೆಕ್ಟಲ್ ಸರ್ಜನ್. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹೇಗಿದ್ದೀರಿ? ಗುಡ್, ವೆರಿ ನೈಸ್, ಫ್ಯಾಂಟಾಸ್ಟಿಕ್. ನಾನು ಇಂಟ್ರಡಕ್ಷನಲ್ಲಿ ಹೇಳಿದ ಹಾಗೇನೆ ಬಿಗ್ಗೆಸ್ಟ್ ಕ್ರೈಸಿಸ್ ಇವಾಗ ಏನು ಗಟ್ ಹೆಲ್ತ್. ಯಾವ್ದು ಆಗಬಾರ್ದಾಗಿತ್ತೋ ಕ್ರೈಸಿಸ್, ಜೀವನದಲ್ಲಿ ನಾನಾ ಥರದ ಕ್ರೈಸಿಸ್ ಸಮಸ್ಯೆ ಎಲ್ಲ ಬರುತ್ತೆ. ಹೌದು. ಯಾವುದು ಒಂಥರ ತುಂಬಾ ಸಹಜವಾಗಿರೋ ಪ್ರಕ್ರಿಯೆ ಆಗ್ಬೇಕಾಗಿತ್ತು ನಮಗೆ, ಅದು ಕ್ರೈಸಿಸ್ ಆಗಿದೆ ಈಗ. ಸಹಜವಾಗಿರೋ ಪ್ರಕ್ರಿಯೆ ಅಂದ್ರೆ ತಿನ್ನೋದು, ಮತ್ತೆ ಅದು ಕೂಡ ಇದು ಆಕ್ಚುಲಿ ತುಂಬಾ ಇಂಪಾರ್ಟೆಂಟ್ ಇದೆ ಅಲ್ವಾ? ತುಂಬಾ ಇಂಪಾರ್ಟೆಂಟ್. ಹೋಗೋದು ಆರಾಮಾಗಿ ಹೋಗೋದಲ್ವಾ? ಸೊ ತಿನ್ನೋದು ಕ್ರೈಸಿಸ್, ಮತ್ತೆ ಹೊರಗೆ ಹೋಗೋದು ಎರಡು ಕೂಡ. ಎಕ್ಸಿಟ್ ಮತ್ತೆ ಎಂಟ್ರಿ ಅಲ್ವಾ? ಸೊ ಎಕ್ಸಿಟ್ ಚೆನ್ನಾಗಿರ್ಬೇಕು, ಎಂಟ್ರಿನೂ ಚೆನ್ನಾಗಿರ್ಬೇಕು. ಎಂಟ್ರಿ ಚೆನ್ನಾಗಿರ್ಬೇಕಾದ್ರೆ ತಿನ್ನೋದನ್ನು ಚೆನ್ನಾಗಿ ತಿನ್ನಬೇಕು. ಪ್ರೊಸೀಡ್. ನೀವು ಕ್ರೈಸಿಸ್ ಅಂತ ಹೇಳಿದ್ರಲ್ಲ, ಆ್ಯಕ್ಚುಲಿ ಆ್ಯಪ್ಟ್. ಹಿಂದೆ ನೀವೆಲ್ಲ ಮಕ್ಕಳಿದ್ದಾಗ ಅನ್ಸುತ್ತೆ, ನೀವೇನು ಲುಕ್ಸ್ ಲೈಕ್ ಲಿಟಲ್ ಕಿಡ್. ಸೊ ಹಿಂದೆ ನಾವು ಇವರ್ ಲಿಟಲ್ ಕಿಡ್ ಅಲ್ಲಿ ಯುವರ್ ಪೋಸ್ಟ್ 1991 ಬಾರ್ನ 90 ಬಾರ್ನ್. ಸೊ ನೀವು ಹುಟ್ಟಿದಾಗ ಜಸ್ಟ್ ಈ ಕ್ರೈಸಿಸ್ ಶುರು ಆಗಿದ್ದು. ನೀವು ಹುಟ್ಟುತ್ತಾನೆ ಕ್ರೈಸಿಸ್ನ ಇಂಡಿಯಾಗೆ ತಗೊಂಡ್ರೆ ನೀವಲ್ಲ, ಡೋಂಟ್ ಮಿಸ್ಟೇಕ್. ನೀವು 1991 ನಿಮ್ಗೆ ಗೊತ್ತಿಲ್ಲ, ಇಂಡಿಯಾ ಎಕಾನಮಿ ಲಿಬರಲೈಸ್ ಆಯಿತು. LPG ಅಂತ ಕರೀತಾರೆ, ಅಂದರೆ ಗ್ಯಾಸ್ ಸಿಲಿಂಡರ್ ಅಲ್ಲ, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್. ಅದು ಆದಾಗ ಒಂಥರ ಕ್ರೈಸಿಸ್ ಕಡಿಮೆ ಆಯಿತು, ಒಂಥರ ಕ್ರೈಸಿಸ್ ಜಾಸ್ತಿ ಆಯಿತು. ಸೊ ಯಾವ ಕ್ರೈಸಿಸ್ ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ನಾಟ್ ಫುಡ್ ಕ್ರೈಸಿಸ್. ಹಿಂದೆ ಫುಡ್ ಕ್ರೈಸಿಸ್ ಇತ್ತು. ಜನಕ್ಕೆ ತಿನ್ನೋ ಆಹಾರಗಳಿರಲಿಲ್ಲ, ಇಂಪೋರ್ಟ್ ಮಾಡ್ಕೊತಿದ್ರು. ಜನಕ್ಕೆ ಊಟ ಇರಲಿಲ್ಲ. ಹೌದೌದೌದು. ನನಗೆ ಜ್ಞಾಪಕ ಇದೆ, ನಾನು ಹೋಗಿ ಒಂದು PDS ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಂಗಡಿನಲ್ಲಿ ನಿಂತ್ಕೊಂಡು ಆ ಕ್ಯೂವಲ್ಲಿ, ದೊಡ್ಡ ಕ್ಯೂವಲ್ಲಿ ಅವರು ಬರೀ 3 kg ಕೊಡ್ತೀವಿ ಅಂತಿದ್ರು. ಸೊ ಅದನ್ನ ಹಾಕ್ಸ್ಕೊಂಡು ಮನೆಗೆ ಬರೋ ಕಾಲನೂ ನೋಡಿದ್ದೀವಿ ನಾವು. ಸೊ ಹಾಗಾಗಿ ಫುಡ್ ಕ್ರೈಸಿಸಿಂದ ಈಗ ನಮಗೆ ಗಟ್ ಕ್ರೈಸಿಸ್ ಆಗಿದೆ. ಅಂದರೆ ಹೆಚ್ಚಾಗಿ ತಿನ್ನಬಾರ್ದೆಲ್ಲ ತಿಂದು, ನೀವು ಹೇಳಿದಲ್ಲ ಶುರು ಮಾಡಿದಾಗ ಗಟರ್ ಅಂತ, ಇದನ್ನು ಜನ ಗಟ್ ಥರ ನೋಡ್ತಲ್ಲ, ಇದನ್ನು ಗಟರ್ ಮಾಡಕ್ಕೆ ಬಿಟ್ಟಿದಾರಲ್ಲ. ಈಗ ಗಟರ್ ಎಲ್ಲ ಡಂಪ್ ಮಾಡ್ತಾರೆ ಒಳಕ್ಕೆ. ಸೊ ಹಾಗಾಗಿ ಇಂಡಿಯಾದಲ್ಲಿ ಇವತ್ತು ಗಟ್ ಹೆಲ್ತ್ ಕ್ರೈಸಿಸ್, ಜಸ್ಟ್ ನಾಟ್ ಗಟ್ ಹೆಲ್ತ್ ಕ್ರೈಸಿಸ್, ಎಲ್ಲ ಕಾಯಿಲೆಗಳಿಗೂ ಮೂಲ ಗಟ್ಟಿಂದ ಶುರುವಾಗುತ್ತೆ ಅಂತ ವೆರಿ ಕ್ಲಿಯರ್ ಆಗಿ ರಿಸರ್ಚ್ ಹೇಳಿದೆ. ಅರ್ಥ ಆಯ್ತಲ್ವಾ? ಸೊ ಗಟ್ಟಿಂದ ಯಾಕೆ ಶುರುವಾಗುತ್ತೆ ಈ ಕಾಯಿಲೆಗಳೆಲ್ಲ ಅಂತ ಹೇಳಿದ್ರೆ, ನಮ್ಮ ಗಟ್ಟಲ್ಲಿ ಬ್ಯಾಕ್ಟೀರಿಯಾ ಇರುತ್ತೆ. ಈಗ
ನಮ್ಮ ಗಟ್ಟಲ್ಲಿರೋ ಬ್ಯಾಕ್ಟೀರಿಯಾ ಎಷ್ಟಿರುತ್ತೆ ಅಂತ ಹೇಳಿದ್ರೆ 100 ಟ್ರಿಲಿಯನ್ ಬ್ಯಾಕ್ಟೀರಿಯಾ. 100 ಟ್ರಿಲಿಯನ್ ಅಂದರೆ ಒಂದರ ಪಕ್ಕ 2 ಸೊನ್ನೆ ಹಾಕಿದ್ರೆ 100, ಆ ಥರ 14 ಸೊನ್ನೆ ಹಾಕಬೇಕು. 100 ಟ್ರಿಲಿಯನ್ ಬ್ಯಾಕ್ಟೀರಿಯಾ ನಮ್ಮ ಗಟ್ಟಲ್ಲಿದೆ. ಈ ಗಟ್ಟಲ್ಲಿರೋ ಬ್ಯಾಕ್ಟೀರಿಯಾ ಒಳ್ಳೆ ಬ್ಯಾಕ್ಟೀರಿಯಾನೂ ಇದೆ, ಕೆಟ್ಟ ಬ್ಯಾಕ್ಟೀರಿಯಾನೂ ಇದೆ. ಸೊ ನಮ್ಮ ಎಲ್ಲ ಕಾಯಿಲೆಗಳು ಈ ಬ್ಯಾಕ್ಟೀರಿಯಾ ಮೇಲೆ ಕೂತಿದೆ ಇವತ್ತು. ಅರ್ಥ ಆಯ್ತಲ್ವಾ? ನೀವು ಕ್ರೈಸಿಸ್ ಅಂತ ವರ್ಡ್ ಯೂಸ್ ಮಾಡಿದ್ರಿ. ಅಗೇನ್ ಕ್ರೈಸಿಸ್ ಹೇಳ್ತೀನಿ ನಾನು. ಇವತ್ತು ನೀವು ಕೇಳಿರ್ಬೋದು, ಯಾರು ನೋಡಿದ್ರೂ ಯಾರೋ ಚಿಕ್ಕ ವಯಸ್ಸು ಸತ್ತೋದ್ರು ಅಂತಾರೆ, ಹಾರ್ಟ್ ಅಟ್ಯಾಕ್ ಆಯಿತು ಅಂತಾರೆ, ಏನೋ ಇನ್ಫ್ಲಮೇಷನು ಅಂತಾರೆ, ಒಬಿಸಿಟಿ ಅಂತಾರೆ, ಇನ್ಫರ್ಟಿಲಿಟಿ ಅಂತ ನೋಡಿರ್ಬೋದು. ಎಲ್ಲ ಕಡೆ ಇನ್ಫರ್ಟಿಲಿಟಿ ಚೇಂಜ್ ಇವತ್ತು. ಹೌದು, ನೋಡಿದ್ದೀರಾ? ಎಲ್ಲಿ ನೋಡಿದ್ರು ಇನ್ಫರ್ಟಿಲಿಟಿ ಕ್ಲಿನಿಕ್ಸ್. ಯಾಕಾಯ್ತು ಇನ್ಫರ್ಟಿಲಿಟಿ ಕ್ಲಿನಿಕ್ಸು? ಮೊದಲಿತ್ತಾ? ಇರಲಿಲ್ಲ. ಸೊ ಇನ್ಫರ್ಟಿಲಿಟಿ ಕ್ಲಿನಿಕ್ಸು, ಆಮೇಲೆ ಇನ್ಫ್ಲಮೇಟರಿ ಬೌಲ್ ಡಿಸೀಸಸ್ಸು. ನೀವು ನೋಡಿರ್ಬೇಕು ಇತ್ತೀಚೆಗೆ ಯಾರು ನೋಡಿದ್ರೂ ಡಿಪ್ರೆಷನ್ ಇದೆ, ಆಂಗ್ಸೈಟಿ ಇದೆ, ಯಾರಿಗೋ ಡಿಮೆನ್ಷಿಯಾ ಇದೆ, ಪಾರ್ಕಿನ್ಸನ್ ಬಂತು, ಅಲ್ಝೈಮರ್ಸ್ ಬಂತು. ಇದೆಲ್ಲ ಶುರುವಾಗೋದು ಗಟ್ ಬ್ಯಾಕ್ಟೀರಿಯಾಯಿಂದ. ಮೆಂಟಲ್ ಇಲ್ನೆಸ್, ಫಿಸಿಕಲ್ ಇಲ್ನೆಸ್, ಟಯರ್ಡ್ನೆಸ್, ಲೋ ಪರ್ಫಾರ್ಮೆನ್ಸ್ ಇನ್ ಸ್ಕೂಲ್, ಅಟ್ ವರ್ಕ್. ಅದರ ಜೊತೆಯಲ್ಲಿ ನಿದ್ದೆ ಇಲ್ಲ. ನೀವು ಇತ್ತೀಚೆಗೆ ನೋಡಿರೋದಲ್ಲ, ನಿದ್ದೆನೇ ಸರಿಯಾಗಿ ಬರ್ತಾಯಿಲ್ಲ. 1 ಗಂಟೆ ಆದರೂ ನಿದ್ದೆ ಬರಲ್ಲ ನನಗೆ. ತುಂಬ ಡಿಪ್ರೆಷನ್ನು, ವರ್ಕ್ ಪ್ರೆಷರು, ನನಗೆ ಸಂಜೆ ಆಗ್ತಿದ್ದಂಗೆ ಸುಸ್ತಾಗುತ್ತೆ, ಕೆಲಸ ಮಾಡೋಕ್ಕಾಗಲ್ಲ ಅಂತ. ಯಾಕೆ ಅಂತ ಹೇಳಿದ್ರೆ ನೀವು ಹೇಳಿದ್ರಲ್ಲ, ಗಟ್ ಕ್ರೈಸಿಸ್, ಬಿಕಾಸ್ ಆಫ್ ದಾಟ್. ಇಲ್ಲಿ ಒಂದು ಕ್ವಶನ್ ನನಗೆ ಅರೈಸ್ ಆಗೋದೇನು ಅಂದರೆ, ನೀವು ಹೇಳೋದು ಕೇಳ್ತಿದ್ದಾಗ ಎರಡು ಥರ ಕೇಳಿದ್ದೀನಿ ನಾನು. ಇದು ಹೇಳಿ ನೀವು, ಇದೊಂದು ವಿಷಯ ಸೈಕಲ್ಲ ಏನು ಅಂತ. ಮೂಡ್ ಸರಿ ಇಲ್ಲ, ಡಿಪ್ರೆಷನ್ ಇದೆ, ಅಥವಾ ಏನೋ ಮನಸ್ಸು ಸರಿ ಇಲ್ಲ, ಸ್ಟ್ರೆಸ್ ಆಗಿದೆ ಅಂದಾಗಲೂ ಜನ ಸರಿಯೇ ಸಿಕ್ಕಿ ತಿಂತಾರೆ. ವೆರಿ ರೈಟ್ ಅಲ್ವಾ? ವೆರಿ ರೈಟ್, ತಿಂತಾರೆ. ಹೌದು. ಆ ಥರ ಸಿಕ್ಕಿ ತಿಂದು ಹೊಟ್ಟೆ ಹಾಳಾಗುತ್ತೆ. ಹೌದು. ಹೊಟ್ಟೆ ಹಾಳಾಗಿರೋದು ಅಗೇನ್ ನಾಳೆ ಮತ್ತೆ ಅದೇ ಮೂಡನ್ನು ಇನ್ನಷ್ಟು ಹಾಳು ಮಾಡುತ್ತೆ. ಹೌದು. ಅದು ವಿಷ ಚಕ್ರನ ಅದು. ಹಾಂ, ನೀವು ವಿಷ ಸೈಕಲ್ ಅಂತ ಹೇಳಿದ್ರಲ್ಲ, ಫಸ್ಟ್ ಮೂಡ್ ಹಾಳಾಗೋದು ಯಾಕೆ ಅಂತ. ಏನೋ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಆದಾಗ ಅಪ್ಸೆಟ್ ಆಗ್ತೀವಿ. ಅವ್ರಿಗೆ ರೋಗ ಇಲ್ಲ ಅಂತ ಹೇಳಿದ್ರೆ, ಅವ್ರಿಗೆ ಕಾಯಿಲೆ ಇಲ್ಲ ಅಂತ ಹೇಳಿದ್ರೆ, ಈಗ ನನಗೆ ಕೋಪ ಬರುತ್ತೆ. ಕೋಪ ಬಂದ ಕೂಡಲೇ ಕಿರ್ಚಾಡ್ತೀನಿ, ಆಮೇಲೆ ಒಂದು 2 ನಿಮಿಷಕ್ಕೆ ಸೈಲೆಂಟ್ ಆಗ್ತೀವಿ ನಾವು. ಬಟ್ ಏನೊಂದು ಭಯ ಆಗುತ್ತೆ, ಸಡನ್ ಬ್ರೇಕ್ ಅಪ್ಲೈ ಮಾಡ್ತೀವಿ, ಗಾಬರಿ ಆಗುತ್ತೆ, ಆಮೇಲೆ ಕೂಲ್ ಆಗ್ತೀವಿ. ಬಟ್ ಕಾಯಿಲೆ ಇದ್ದರೆ ಆ್ಯಕ್ಚುಲಿ ಇಟ್ ಈಸ್ ನಾಟ್ ಸಡನ್, ಇಟ್ ಈಸ್ ನಾಟ್ ಒನ್ ಟೈಮ್. ಕಾಯಿಲೆ ಇದ್ದರೆ ಆಂಗ್ಸೈಟಿ ತುಂಬ ಇರುತ್ತೆ, ಡಿಪ್ರೆಷನ್ ಇರುತ್ತೆ. ಯಾಕಾಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಗಟ್. ಸೊ ಗಟ್ ಬ್ಯಾಕ್ಟೀರಿಯಾ ಸರಿ ಇಲ್ಲದಿದ್ದಾಗ ನಮಗೆ ಕೆಲವು ಹಾರ್ಮೋನ್ಸ್ ಇರುತ್ತೆ. 90% ಆಫ್ ಸೆರೋಟೋನಿನ್, 10% ಆಫ್ ಡೋಪಮಿನ್ ನಮ್ಮ ಸೆಕ್ರೆಟ್ ಆಗೋದೇ ಗಟ್ ಬ್ಯಾಕ್ಟೀರಿಯಾ ಅಂತ, ಗಟ್ಟಿಂದ. ಸೊ ಈ 2 ಹಾರ್ಮೋನ್ಸು ತುಂಬ ಇಂಪಾರ್ಟೆಂಟು ಮನುಷ್ಯನ ಒಂದು ಮೆಂಟಲ್ ಸ್ಟೇಟಸ್ಗೆ. ಅಂದರೆ ಹೊಟ್ಟೆಯಿಂದ ಸ್ಟಿಮ್ಯುಲೇಟ್. ಹಾಂ, ಎಕ್ಸಾಕ್ಟ್ಲಿ. ಈ ಕಾಗ್ನಿಟಿವ್ ಎಬಿಲಿಟೀಸ್ ಇದೆಯಲ್ಲ, ಮನುಷ್ಯನ ಒಂದು ಥಿಂಕಿಂಗ್ ಎಬಿಲಿಟೀಸು, ಮತ್ತು ಡೆಲಿವರ್ ಮಾಡೋಕ್ಕೆ ಬರಬೇಕಾಗಿದ್ದ ಹಾರ್ಮೋನ್ಸು, ಹ್ಯಾಪಿ ಹಾರ್ಮೋನ್ಸ್ ಇವೆಲ್ಲ ಇದೆಯಲ್ಲ, ಇಟ್ ಈಸ್ ಆಲ್ ಬಿಕಾಸ್ ಆಫ್ ಗಟ್ ಬ್ಯಾಕ್ಟೀರಿಯಾ. ಗಟ್ ಬ್ಯಾಕ್ಟೀರಿಯಾ ಕೆಟ್ಟಾಗ ಏನಾಗುತ್ತೆ, ಹಾರ್ಮೋನ್ಸ್ ಕಡಿಮೆ ಆಗುತ್ತೆ. ಹಾರ್ಮೋನ್ಸ್ ಕಡಿಮೆ ಆದಾಗ, ಡೋಪಮಿನ್ ಕಡಿಮೆ ಆದಾಗ ಡಿಪ್ರೆಷನ್ ಆಗುತ್ತೆ. ಸೊ ಆ ಡಿಪ್ರೆಷನ್ ಆದಾಗ ಏನು ಮಾಡ್ತಾರೆ, ಬಿಂಜ್ ಈಟಿಂಗ್ ಅಂತಾರಲ್ಲ, ಚೆನ್ನಾಗಿ ತಿನ್ನೋದು. 2 ಆಗುತ್ತೆ ನೋಡಿ. ನೀವು ಕೇಳಿದ್ರಿ, ಕೆಲವರು ಚೆನ್ನಾಗಿ ತಿಂತಾರೆ, ಒಬೀಸ್ ಆಗ್ತಾರೆ. ಇನ್ನು ಕೆಲವರು ತಿನ್ನೋದೇ ಬಿಟ್ಬಿಡ್ತಾರೆ, ಮೂಲೆ ಇಟ್ಬಿಡ್ತಾರೆ. ಸೊ ದರ್ ಆರ್ 2 ಟೈಪ್ಸ್ ಆಫ್ ಪೀಪಲ್ ಡಿಪ್ರೆಷನ್ಗೆ ಹೋದಾಗ. ಒಬ್ಬರು ತಿಂದೇ ಇರೋರು, ಒಬ್ಬರು ಚೆನ್ನಾಗಿ ತಿನ್ನೋರು. ಚೆನ್ನಾಗಿ ತಿನ್ನೋರ್ಗೂ ಸಮಸ್ಯೆ, ತಿಂದೇವ್ರಿಗೂ ಸಮಸ್ಯೆ ಆಗುತ್ತೆ. ತಿನ್ನೋರ್ಗೆ ಏನಾಗುತ್ತೆ, ಚೆನ್ನಾಗಿ ಗಟರ್ ಮಾಡಿ ತಿನ್ಬಿಟ್ಟು ಗಟ್ಟಿ ಬ್ಯಾಕ್ಟೀರಿಯಾ ಎಲ್ಲ ಹಾಳಾಗುತ್ತೆ. ತಿಂದೇ ಇರೋರಿಗೆ ಏನು ತಿನ್ನಲ್ಲ, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಗುತ್ತೆ. ಸೊ ಬೇಸಿಕಲಿ ಕಂಪ್ಲೀಟ್ ಮೆಂಟಲ್ ಪ್ಯಾಕೇಜ್ ಏನಿದೆ, ಮೆಂಟಲ್ ಫ್ಯಾಕಲ್ಟೀಸ್ ಏನಿದೆ, ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ, ಆ್ಯಕ್ಟಿವ್ ಆಗಿ ಇರಬೇಕು ಅಂತ ಹೇಳಿದ್ರೆ, ನಮ್ಮ ಗಟ್ಟಿ ಬ್ಯಾಕ್ಟೀರಿಯಾ ಚೆನ್ನಾಗಿರ್ಬೇಕು. ಓಕೆ, ಈಗ ಇದು ಯಾವ ರೀತಿ ಸ್ಟ್ರೆಸ್ಸಲ್ಲಿರೋರು ಅವರೆಲ್ಲ ಈ ಥರ ಓವರ್ ಈಟಿಂಗ್ ಮಾಡ್ತಾರೆ ಅಥವಾ ತಿನ್ನೋದೇ ಇಲ್ಲ ಅನ್ನೋದ್ರ ಬಗ್ಗೆ ಆಯಿತು. ತಿಂದು ಹೊಟ್ಟೆ ಹಾಳಾದವರು, ಅವರ ಮೂಡ್ ಯಾಕೆ ಒಂಥರ ಬ್ಯಾಡ್ ಇರುತ್ತೆ ಯಾವಾಗಲೂ ಕೂಡ? ತಿಂದು ಹೊಟ್ಟೆ ಹಾಳಾದವರು ಅವ್ರ ಮೂಡ್ ಯಾಕೆ ಬ್ಯಾಡ್ ಇರುತ್ತೆ ಅಂತ ಹೇಳ್ತೀರಲ್ವಾ? ಬೇಸಿಕ್ಲಿ ಹೊಟ್ಟೆಲಿರೋ ತಳಮಳ ಮುಖದಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಎಕ್ಸಾಕ್ಟ್ಲಿ. ಹೌದು. ಈಗ ತಿಂದು ಹೊಟ್ಟೆ ಹಾಳಾದವ್ರು ಮೂಡಿ ಕೆಟ್ಟದಾಗಿರುತ್ತೆ ಅಂತ. ಈಗ ಏನಾಗ್ತಾ ಇದೆ,
ನಾವು ಗಟ್ ವೆಲ್ನೆಸ್ ಶಿಫ್ಟ್ ಆಗ್ತಾ ಇದ್ದೀವಿ. ಅವರು ತಿಂದಾಗ ಏನಾಗುತ್ತೆ, ಅವರು ತಿನ್ನಬಾರ್ದೆಲ್ಲ ತಿಂದಾಗ ಜನರಲ್ ಆಗಿ ಏನಾಗುತ್ತೆ, ಅವ್ರು ಏನು ತಿಂತಾರೋ ಅದು ಅಬ್ಸಾರ್ಬ್ ಆಗಿದೆಯೋ ಇಲ್ವೋ ಅಂತ ಈಗ DNA ಲೆವೆಲಲ್ಲಿ ನಾವು ನೋಡ್ತಾ ಇದ್ದೀವಿ. ಈಗ ತಿನ್ನೋದು ಬೇರೆ, ಒಂದು ನ್ಯೂಟ್ರಿಷನಲ್ಲಿ ಚೆನ್ನಾಗಿರೋ ತಿನ್ನೋ ಫುಡ್ಸ್ ಬೇರೆ, ಪೌಷ್ಟಿಕ ಆಹಾರ ಇರೋ ತಿನ್ನೋ ಫುಡ್ ಬೇರೆ. ಆ ಪೌಷ್ಟಿಕ ಆಹಾರ ತಿಂದಾಗ ಅದು ಅಬ್ಸಾರ್ಬ್ ಆಗ್ತಾ ಇದೆಯೋ ಇಲ್ವೋ ಅಂತ ಬೇರೆ. ಸಂಜೆ ಇವತ್ತು ನಾನು ಲಾಸ್ಟ್ ಪೇಷಂಟ್ ನೋಡಿದೆ ಇವತ್ತು, IT ಪ್ರೊಫೆಷ್ನಲ್ಲು. ಒಂದು 2 years ಬ್ಯಾಕ್ ಬಂದಿರೋ ನನ್ನ ಹತ್ರ. ಮತ್ತೆ ಈ ಕೇಮ್ ಅಗೇನ್. ನಾನು ಏನಪ್ಪ ಮತ್ತೆ ಬಂದಿದ್ಯಾ ಅಂತ ಕೇಳಿದಾಗ, ಸರ್ ನಾನು ಫುಲ್ಲು ಹೋಗ್ಬಿಟ್ಟಿದ್ದೀನಿ ಸರ್. ಏನಪ್ಪ ಆಗಿದೆ? ಸರ್ ನನಗೆ ಬ್ಲೋಟಿಂಗ್ ಇದೆ ಸರ್, ಮೂಡೇ ಚೆನ್ನಾಗಿರಲ್ಲ ಸರ್, ಡಿಪ್ರೆಸ್ ಆಗಿರ್ತೀನಿ ಸರ್, ಪರ್ಫಾರ್ಮ್ ಮಾಡೋಕ್ಕಾಗ್ತಲ್ಲ ಸರ್, ಮೈಕೆ ನೋವು ಬರ್ತಾ ಇದೆ ಸರ್, ಟಯರ್ಡ್ ಆಗ್ತೀನಿ ಸರ್. ಟಿಪಿಕಲಾಗಿ ಇದೇ ಥರ ಹೇಳಿದೆ ಆ್ಯಕ್ಚುಲಿ ಸಿಮ್ಟಮ್ಸು. ನಾನು ಎಲ್ಲ ಕೇಳಿಬಿಟ್ಟು ನನ್ನ ಅಸಿಸ್ಟೆಂಟಿಗೆ ಕೇಳಿದೆ, ನೋಡಪ್ಪ ನಿನಗೆ ತುಂಬ ಇಶ್ಯೂಸ್ ಇದೆ ಈಗ, ಆ್ಯಂಡ್ ಚೆನ್ನಾಗಿ ತಿಂತಾ ಇದ್ದಾನೆ, ತುಂಬ ಚೆನ್ನಾಗಿ ತಿಂತಾ ಇದ್ದಾನೆಂದ. ಸೊ ಅವ್ನು ಚೆನ್ನಾಗಿ ತಿಂತಾ ಇದ್ದಾನೆ, ರಿಪೋರ್ಟ್ಸ್ ತೊಗೊಂಬಂದಿದ್ದಾನೆ. ಏನು ರಿಪೋರ್ಟ್ಸು? ವೈಟಮಿನ್ D ಕಡಿಮೆ ಇದೆ, ವೈಟಮಿನ್ B12 ಕಡಿಮೆ ಇದೆ, ಮೆಗ್ನೀಷಿಯಮ್ ಕಡಿಮೆ ಇದೆ, ಕ್ಯಾಲ್ಶಿಯಂ ಕಡಿಮೆ ಇದೆ, ಬ್ಲೂಟಿಂಗ್ ಅಂತ ಹೇಳ್ತಾ ಇದ್ದಾನೆ, ಹೇಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ, ಮೂಡಿಲ್ಲ ಅಂತ ಹೇಳ್ತಾ ಇದ್ದಾನೆ, ಟೈರ್ಡ್ ಆಗ್ತಾ, ಎಲ್ಲ ಪ್ಯಾಕೇಜಲ್ಲಿ ಹೇಳ್ತಾ ಇದ್ದಾನೆ. ದಟ್ ಮೀನ್ಸ್ ವಾಟ್, ಅವನೇನು ತಿಂತಾ ಇದ್ದಾನೆ ಅದು ಅವನಿಗೆ ಅಬ್ಸಾರ್ಬ್ ಆಗ್ತಾ ಇಲ್ಲ. ಸೊ ನೀವು ಕೇಳಿದ್ರಿ, ತಿಂದವರೆಲ್ಲ ಮೂಡಿಲ್ಲ ಅಂತ ಹೇಳ್ತಾರೆ, ಚೆನ್ನಾಗಿ ತಿಂತಾರೆ ಅವರು ಡಿಪ್ರೆಸ್ ಆಗಿರ್ತಾರೆ ಅಂತ. ವೆರಿ ಟ್ರೂ. ಸೊ ಅವ್ರು ಏನು ತಿಂತಾರೆ, ಒಂದು ಒಳ್ಳೆ ಊಟ ತಿಂತಾ ಇದ್ದಾರೆ ಫಸ್ಟು. ಇತ್ತೀಚೆಗೆ ನೋಡಿದಿರಲ್ಲ ಜಂಕ್ ಫುಡಲ್ಲಿ ಹೆಂಗಾಗ್ತಾಯಿದೆ ಅಂತ. ಒಂದು. ಎರಡನೇದು, ಆ ಒಳ್ಳೆ ಊಟ ತಿಂದರೆ ಆ ತಿಂದಿದ್ದು ಅಬ್ಸಾರ್ಬ್ ಆಗ್ತಾ ಇದೆಯೋ ಇಲ್ವೋ ಅಂತ ನೋಡಬೇಕು. ಸೊ ಇವಾಗೆಲ್ಲ ನಾವು ವೈಟಮಿನ್ D, ವೈಟಮಿನ್ B12, ಈ ಮಿನರಲ್ಸ್ ಎಲ್ಲ ಮಾಡಿದಾಗ ಎಲ್ಲ ಕಡೆ ಡೆಫಿಷಿಯನ್ಸಿ ಇರುತ್ತೆ ಅವ್ರಿಗೆ. ಪ್ಲಸ್ ಇದೆಲ್ಲ ಜೆನೆಟಿಕ್ಸ್ ಲಿಂಕ್ ಆಗಿರುತ್ತೆ. ಈಗ ಮೊದಲು ಇದೆಲ್ಲ ನೋಡ್ತಾ ಇರಲಿಲ್ಲ ನಾವೀಗ. ಮೊದಲೇನು ಮಾಡ್ತಿದ್ರು, ವೈಟಮಿನ್ D ಡೆಫಿಷಿಯನ್ಸಿ ಇದೆಯಾ, ತಗೋ D ತಗೋ, B12 ಇದೆಯಾ, B12 ತಗೋ, ಐರನ್ ಕಡಿಮೆ ಇದೆಯಾ, ಇಂಜೆಕ್ಷನ್ ತಗೋ. ಈ ಥರ ಸಿಂಪ್ಟಮ್ಯಾಟಿಕ್ ಆಗಿ ಟ್ರೀಟ್ ಮಾಡ್ತಿದ್ವಿ. ಇವಾಗ ಆ ಟ್ರೀಟಿಂಗ್ ಕಾನ್ಸೆಪ್ಟೇ ಕಂಪ್ಲೀಟಾಗಿ ಶಿಫ್ಟ್ ಆಗಿದೆ ಈಗ. ಅಂಡರ್ಸ್ಟುಡ್? ಸೊ ನಮ್ಮ ಆಯುರ್ವೇದದಲ್ಲಿ ಪಿತ್ತ, ವಾಪ, ಇನ್ನೊಂದು ಯಾವುದು, ಕಫ, ತ್ರೀ ಬಾಡಿ ಟೈಪ್ಸ್ ಅಂತ ಹೇಳ್ತಾರೆ. ನಮ್ಮ ಆಯುರ್ವೇದದಲ್ಲಿ ಹೇಳ್ತಾರೆ 3 ಬಾಡಿ ಟೈಪ್ಗೂ ಬೇಕಾಗಿರೋದು 3 ಥರದ ಆಹಾರ ಅಂತ. ನೋಡಿ, ನಮ್ಮ ಏನ್ಷಂಟ್ ಆಯುರ್ವೇದ ಇದೆಯಲ್ಲ, ಆವತ್ತೇ ಹೇಳ್ಬಿಟ್ಟಿದ್ದಾರೆ ಈ 3 ಬಾಡಿ ಟೈಪ್ಸ್ಗೆ 3 ಥರ ಆಹಾರ ಬೇಕು ಅಂತ. ಇವರೆಲ್ಲ ಯಾರೋ ಈಗ ಬಂದಿದ್ದಾರೆ, ಬಾಡಿ ವರ್ಕ್ಸ್ ಲೈಕ್ ಎನ್ ಆಲ್ಗಾರಿದಮ್ ಅಂತೆ. ಸೊ ಬಾಡಿ ವರ್ಕ್ ಲೈಕ್ ಎ ಸಾಫ್ಟ್ವೇರ್ ಅಂತೆ. ಸೊ ಆ ಸಾಫ್ಟ್ವೇರ್ಗೆ ಆಲ್ಗಾರಿದಮ್ ಏನಿರುತ್ತೆ, ವಾತ ಪಿತ್ತ ಕಫಕ್ಕೆ ಆ ಊಟ ತಿನ್ಬೇಕಂತೆ. ಸೊ ನಮ್ಮ ಪ್ರಾಚೀನ ಪದ್ಧತಿ ಏನಿತ್ತು, ಟುಡೇ ಇಟ್ ಇಸ್ ಬಿಕಮಿಂಗ್ ರಿಲೆವೆಂಟ್ ಇನ್ ದಿಸ್ ವರ್ಲ್ಡ್. ನಮ್ಮ ಆಯುರ್ವೇದ ಪದ್ಧತಿನ ಇವತ್ತು ಎಲ್ಲ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ. ವಿಲ್ ಪ್ರೊಸೀಡ್ ವಿತ್ ದಟ್. ಸೊ ನೀವು ಕೇಳಿದ ಪ್ರಶ್ನೆಗೆ, ಚೆನ್ನಾಗಿ ತಿಂದರೂ ಡಿಪ್ರೆಷನ್ ಇದೆಯಲ್ಲ, ಐ ಹೋಪ್ ಯು ಗಾಟ್ ದ ಆನ್ಸರ್. ಉತ್ತರ ಸಿಕ್ತಲ್ಲ? ಉತ್ತರ ಸಿಕ್ತು. ಇದು ಏನು ಮಾಡ್ಬೇಕೀಗ? ಅಂದರೆ ಈಗ ಐಡೆಂಟಿಫೈ ಮಾಡೋದು ಹೇಗೆ? ನಾನು ತಿಂತಿರೋ ಆಹಾರ ಸರಿ ಇದೆಯಾ ಇಲ್ವಾ ಅಂತ ಐಡೆಂಟಿಫೈ ಮಾಡೋದು ಹೇಗೆ ಫಸ್ಟ್ ಆಫ್ ಆಲ್? ದಟ್ ಈಸ್ ದ ಬಿಗ್ ಕ್ರೈಸಿಸ್ ಈಗ. ದಟ್ ಈಸ್ ದ ಬಿಗ್ ಕ್ರೈಸಿಸ್ ಈಗ. ಈಗ ನಾನು ತಿನ್ನ ಆಹಾರ ಸರಿಯಾಗಿದೆಯೋ ಇಲ್ವೋ ಅಂತ ನೀವು ಐಡೆಂಟಿಫೈ ಮಾಡಬೇಕಲ್ವ. ಈಗ ಮನೇಲಿ ಮಕ್ಕಳಿರ್ತಾರೆ, ಮಕ್ಕಳು ಟಿ ವಿ ನೋಡ್ತಾ ಇರ್ತಾರೆ, ಪೇಪರ್ ನೋಡ್ತಾರೆ, ಮೊಬೈಲ್ ನೋಡ್ತಾರೆ. ಇವತ್ತು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಬಂದಿದ್ದಾರೆ ನಮ್ಮ ಇಂಡಿಯಾದಲ್ಲಿ. ಬಿಗ್ ಸೆಲೆಬ್ರಿಟೀಸು, ಸಿನಿಮಾ ಸ್ಟಾರ್ಸು, ಬಾಲಿವುಡ್ ಸ್ಟಾರ್ಸು, ಹಾಲಿವುಡ್ ಸ್ಟಾರ್ಸು, ಸ್ಯಾಂಡಲ್ವುಡ್ ಸ್ಟಾರ್ಸು, ಲೆಜೆಂಡ್ಸ್, ಲಿವಿಂಗ್ ಲೆಜೆಂಡ್ಸ್ ಇನ್ ಡಿಫ್ರೆಂಟ್ ಫೀಲ್ಡ್ಸು, ಇವರೆಲ್ಲ ಬಂದು ಬ್ರ್ಯಾಂಡ್ ಎಂಡೋರ್ಸ್ ಮಾಡ್ತಾ ಇದ್ದಾರೆ. ಮ್ಯಾಕ್ಡೊನಾಲ್ಡ್, ಪಿಜ್ಜಾ, ಬರ್ಗರ್, KFC, ಲೇಸ್, ಯಾರೋ ಹ್ಯೂಮನ್ ಅಂತ ಯಾವುದೋ ಒಂದು ಡ್ರಿಂಕು, ಆ್ಯಂಡ್ ಇನ್ನೊಬ್ರು ಯಾರೋ ಸ್ಪೋರ್ಟ್ಸ್ ಪರ್ಸನ್ನು, ಗೋಟ್ ಅಂತ, ಗ್ರೇಟ್ ಆಫ್ ಆಲ್ ಟೈಮ್ಸ್ ಅಂತ ಗೋಟ್ ಅಂತ ಯಾವುದೋ ಒಂದು ಬ್ರ್ಯಾಂಡಿಗೆ ಎಂಡೋರ್ಸ್ ಮಾಡ್ತಾ ಇದ್ದಾರೆ. ಈ ಸೆಲೆಬ್ರಿಟಿಗಳೆಲ್ಲ ಇವತ್ತು ಎಂಡೋರ್ಸ್ ಮಾಡ್ತಾ ಇರೋದು ಪಾಯ್ಸನ್ಸ್ನ. ದೇರ್ ಎಂಡೋರ್ಸಿಂಗ್ ಪಾಯ್ಸನ್ಸ್. ವಾಟ್ ಕೈಂಡ್ ಆಫ್ ಪಾಯ್ಸನ್ಸ್ ಅಂದರೆ ಪಾಯ್ಸನ್ ಟು ದ ಗಟ್, ಆ್ಯಂಡ್ ರೂಟ್ ಕಾಸ್ ಆಫ್ ಆಲ್ ಡಿಸೀಸಸ್ ಇನ್ ದ ಗಟ್. ಸೊ ಆ ಪಾಯ್ಸನ್ಸ್ನ ಎಂಡೋರ್ಸ್ ಮಾಡಲಿ, ನಮ್ಮ ಮಕ್ಕಳು ಇನ್ಫ್ಲುಯೆನ್ಸ್ ಆಗಿ ಡೈರೆಕ್ಟಾಗಿ ಗೊತ್ತಾಗ್ತಾಯಿದೆ ಪೇರೆಂಟ್ಸ್ಗೆ, ನಮ್ಮ ಮಕ್ಕಳು ಇವತ್ತು ಜಂಕ್ ಫುಡ್ ತಿಂತಾ ಇದ್ದಾರೆ ಅಂತ.
ನನಗೆ ನಿನ್ನೆ ಶಾಕ್ ಆಯಿತು. ಬೆಳಿಗ್ಗೆ ನಾನು ಜಿಮ್ಮಿಗೆ ವಾಕ್ ಹೋಗ್ತಾ ಇದ್ದೆ. ಬೆಳಿಗ್ಗೆ ಬೇಗ ಒಂದು 7:30 8 ಏನೋ ಇರ್ಬೋದಂತ ಕಾಣುತ್ತೆ. ಅಷ್ಟೊತ್ತಿಗೆನೆ ಬೇಗ ಅಂದ್ರೆ ಅರ್ಲಿ ಮಾರ್ನಿಂಗ್ ಅಲ್ಲ ಅದು, ನಾನು ನೆಕ್ಸ್ಟ್ ಹೇಳೋ ಕಾಂಟೆಕ್ಸ್ಟ್ ಅಲ್ಲಿ ಬೇಗ ಅದು. ಒಂದು ಪೇರೆಂಟ್, ತಾಯಿ ಹಿಂದೆ ಮಗಳನ್ನು ಕೂರಿಸ್ಕೊಂಡು ಬೈಕಲ್ಲಿ ಹೋಗ್ತಿದ್ರು. ಆ ಹುಡುಗಿ ಕೈಯಲ್ಲಿ ಇಷ್ಟುದ ಚಾಕ್ಲೇಟ್. ಬೆಳಿಗ್ಗೆ 7:30 ಫಸ್ಟ್ ಫುಡ್ ಇನ್ ದ ಮಾರ್ನಿಂಗ್ ಇಸ್ ಚಾಕ್ಲೇಟ್. ಇಷ್ಟುದ ಚಾಕ್ಲೇಟ್. ಆಯ್ತಾ? ಆ ಚಾಕ್ಲೇಟ್ ಎಷ್ಟು ಬ್ರೇಕ್ಫಾಸ್ಟ್ ಅಂತ ಯೋಚನೆ ಮಾಡ್ತೀನಿ. ಶಾಕ್ ಆಯ್ತು ಒಂದ್ಸಲ. ಈಗ ನಿಮ್ಗೆ ಬೇಗ ಅಂದಿದ್ದು ಅಲ್ವಾ? ಸೊ ಬ್ರೇಕ್ಫಾಸ್ಟ್ಗೆ ಚಾಕ್ಲೇಟ್ ಶೆಲ್ಫ್ ಲೈಫ್ ಇರುತ್ತೆ, ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇರುತ್ತೆ, ಎಕ್ಸ್ಪೈರಿ ಡೇಟ್ ಇರುತ್ತೆ. ರೀಸೆಂಟಾಗಿ ಐ ಆಮ್ ಎ ಡಯಾಬಿಟಿಕ್. ನನಗೆ ಸಡನ್ನಾಗಿ ಶುಗರ್ಸ್ ಕಡಿಮೆ ಆಗೋಯ್ತು, ಸ್ವಲ್ಪ ಪೇಷಂಟ್ ಲೋಡ್ ಜಾಸ್ತಿ ಆಯಿತು, ಶುಗರ್ಸ್ ಡ್ರಾಪ್ ಆಯಿತು. ನಾನು ಪ್ಯಾಚ್ ಹಾಕ್ಕೊಟ್ಟಿದ್ದೆ, ನೋಡಿದ್ರೆ ಕಡಿಮೆ ಆಯಿತು. ಏನೋ ಚಾಕ್ಲೇಟ್ಸ್ ಕೊಡ್ರಮ್ಮ ಅಂದಾಗ ಯಾವುದೋ ಒಂದು ಚಾಕ್ಲೇಟ್ ಕೊಟ್ಟರು ಸರ್, ಕ್ಯಾಡ್ಬರೀಸ್. ತಿಂದರೆ ಅಲ್ಲಿ ಕಡಲೆಕಾಯಿ ಬೀಜ ಸಿಕ್ತೊಳಗೆ ಕೊಳ್ತೋಗಿತ್ತು, ರಾಟನ್. ನೀವು ಹೇಳಿ ಕಡಲೆಕಾಯಿ ಬೀಜಕ್ಕೆ ಎಷ್ಟು ದಿನ ಶೆಲ್ಫ್ ಲೈಫ್ ಇರುತ್ತೆ ಅಂತ. ಸೊ ನಮ್ಮ ಶೆಲ್ಫಲ್ಲಿ ಇರೋ ಫುಡ್ಡು, ನಮ್ಮ ಪ್ಯಾಕ್ಡ್ ಫುಡ್, ನಮ್ಮ ಪ್ರೋಸೆಸ್ ಫುಡ್, ನಮ್ಮ ಫ್ರೋಝನ್ ಫುಡ್ಡು, ಎಲ್ಲ ಫುಡ್ಸೂ ಇಟ್ ವಿಲ್ ರಿಯಲಿ ಡ್ಯಾಮೇಜ್ ದ ಗಟ್. ಈ ಗಟ್ನ ಡ್ಯಾಮೇಜ್ ಮಾಡಿ ಎಲ್ಲ ಕಾಯಿಲೆ ಬರ್ತಾ ಇದೆ. ಸೊ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ. ಸೊ ನೀವು ಹೇಳ್ತಾ ಇದ್ದೀರಲ್ಲ, ಏನು ತಿನ್ನಬೇಕು ಅಂತ ದೊಡ್ಡ ಮಹನೀಯರು ಬಂದು ಟಿ ವಿಲಿ ತೋರಿಸ್ತಾರೆ, ತಿನ್ನಿ ಅಂತ. ನಿಂಗೆ ಬರ್ತಾ ಇದ್ದಲ್ವಾ ಒಂದು. ಇನ್ನು ಎರಡನೇದು, ಇದೆಲ್ಲ ಶ್ರೀಮಂತರ ಕಥೆ ಆಯ್ತಾದರೆ ಆನ್ಲೈನ್ ಬುಕ್ಕಿಂಗು, ಪಿಜ್ಜಾ, ಬರ್ಗರ್, ಮ್ಯಾಕ್ಡಾನಲ್ಡ್. ಇನ್ನು ಬಡವ್ರ ಕಥೆ ಏನು ಹೇಳ್ತೀರಾ? ಹಳ್ಳಿ ಗಾರ್ಡ್ನಲ್ಲಿರೋ ಮಕ್ಕಳು. ಇದು ಹಳ್ಳಿ ಗಾರ್ಡ್ ಅಂತ ಯಾವುದೂ ಇಲ್ಲ. ಎಲ್ಲ ಹಳ್ಳಿಗೂ ರೋಡ್ ಆ್ಯಕ್ಸಸ್ ಇದೆ, ಎಲ್ಲ ಹಳ್ಳಿಗೂ ನೀರಿದೆ. ಎಲ್ಲರೂ ಬೈಕ್ ಹಾಕೊಂಡು ಸಿಟಿಲಿ ಇರ್ತಾರೆ, ಒಂದು 10 ನಿಮಿಷಕ್ಕೆ 15 ನಿಮಿಷಕ್ಕೆ. ಇಂಟರ್ನೆಟ್ ಕೂಡ ತಲುಪಿದೆ. ಎಲ್ಲ ಇಂಪ್ಯಾಕ್ಟು ಹಳ್ಳಿ ಮೇಲೂ ಆಗ್ತಾ ಇದೆ ಈಗ. ಸೊ ಒಬ್ಬ ತಂದೆ ಸಂಜೆ ಹಳ್ಳಿಯಿಂದ ಮನೆಗೆ ಹೋಗ್ಬೇಕಾದ್ರೆ, ಸೊ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಕಡಲೆಪುರಿ ತರ್ತಿದ್ರು, ಮತ್ತೇನೋ ಫ್ರೂಟ್ಸು, ಬಾಳೆಹಣ್ಣೆಲ್ಲ ತರ್ತಿದ್ರು. ಈಗ ತಂದೆ ಮನೆಗೆ ಹೋಗ್ಬೇಕಾದ್ರೆ ಚಿಕನ್ ಕಬಾಬ್ ಪಾರ್ಸಲ್ ಇರುತ್ತೆ, ಕಲರ್ ಕಬಾಬು. ಗೋಬಿ ಪಾರ್ಸಲ್ ಇರುತ್ತೆ, ಕಲರ್ ಗೋಬಿ. ಆ ಚಿಕನ್ ಯಾವಾಗ ಸತ್ತಿರುತ್ತೋ ಆ ಗೋಬಿ ಅವತ್ತಿನ ಗೋಬಿನೋ, ಮತ್ತು ಪಾನಿಪುರಿ, ಮಸಾಲ ಪುರಿ, ಇವೆಲ್ಲ ತೊಗೊಂಡೋಗಿ ಹಳ್ಳಿಲಿರೋ ಮಕ್ಕಳು ಜಂಕ್ ಕೊಡ್ತಾ ಇದ್ದಾರೆ ಈಗ. ಅದು ಒಂದಿನ ಅಲ್ಲ, ಇಟ್ ಹ್ಯಾಪನ್ಸ್ ಎವ್ರಿ ಆಲ್ಟರ್ನೇಟ್ ಡೇ ಆರ್ ಎವ್ರಿ ಡೇ. ಆಯಿತಾ? ಇನ್ನು ಹಳ್ಳಿನಲ್ಲಿ ನಾನ್ ವೆಜ್ ತಿಂತಿದ್ರು. ನಾನ್ ವೆಜ್ಜೇ ದೊಡ್ಡ ಲಕ್ಸುರಿ ಇತ್ತು. ಏನು, ಯುಗಾದಿಗೊಂದ್ಸರಿ ಅಥವಾ ದಸರಾಗೊಂದ್ಸರಿ ಅಥವಾ ತಿಂಗಳಿಗೊಂದ್ಸರಿ. ಈಗ ಹಳ್ಳಿನಲ್ಲಿ ಎವ್ರಿ ಆಲ್ಟರ್ನೇಟಿವ್ ನಾನ್ ವೆಜ್ ಆಗಿದೆ. ಆ್ಯಕ್ಸಸ್ ಟು ಸಿಟಿ, ರೋಡ್ ಆ್ಯಕ್ಸಸ್ಸು. ಸೊ ಒಂದು ಕಡೆ ಡೆವಲಪ್ಮೆಂಟು ಒಂದು ರೀತಿ ಅನುಕೂಲ ಆದರೆ, ಇನ್ನೊಂದು ಕಡೆ ಡೆವಲಪ್ಮೆಂಟ್ ಬೇರೆ ರೀತಿ ಅನನುಕೂಲ ಆಗ್ತಾ ಇದೆ. ಆಯಿತಾ? ಸೊ ಈ ಬ್ರ್ಯಾಂಡ್ ಎಂಡೋರ್ಸ್ಮೆಂಟ್ಸು ಶ್ರೀಮಂತರದಾದರೆ, ಹಳ್ಳಿ ಜನದು ಈ ಕತೆ. ಇನ್ನು ದೊಡ್ಡವ್ರು ಕೇಳ್ತೀರಾ, ಎಲ್ಲ ಅಡಲ್ಟ್ಸು ಏನಾಗಿದ್ದಾರೆ ಇವತ್ತು ಒಂಥರ ದೇ ಆರ್ ರೇಸಿಂಗ್ ಅಗೇನ್ಸ್ಟ್ ಇನ್ ಲೈಫು. ಒಂಥರ ಲೈಫೇ ಒಂದು ರ್ಯಾಟ್ ರೇಸ್ ಆಗ್ಬಿಟ್ಟಿದೆ ಎಲ್ರಿಗೂ ಇವತ್ತು. ನಾವು ಹುಟ್ಟಬೇಕಾದ್ರೆ ನಮ್ಮದು ಒಂದು ನಮ್ಮ ಯುಗಗಳಲ್ಲಿ ಈ ಸ್ಟೋನ್ ಏಜ್ ಇರುತ್ತಲ್ಲ, ಪ್ಯಾಲಿಯೋಲಿಥಿಕ್ಕು, ಮೀಸೋಲಿಥಿಕ್ಕು, ನಿಯೋಲಿಥಿಕ್ ಅಂತ ಈ ಸ್ಟೋನ್ ಏಜ್ ಬಂದಾಗ ಮನುಷ್ಯ ಇವಾಲ್ವ್ ಆಗಿದ್ದು ಹೇಗೆ ಇವಾಲ್ವ್ ಆದ? ಅವನು ಪ್ರಾಣಿಗಳನ್ನ ಬೇಟೆ ಮಾಡ್ತಾ ಇದ್ದ, ಹಗಲಲ್ಲಿ ಹೊರಗಡೆ ಹೋಗ್ತಾ ಇದ್ದ ಊಟಕ್ಕೋಸ್ಕರ. ಸಂಜೆ ಆದ ತಕ್ಷಣ ಬಂದು ಮಲಗಿಬಿಡ್ತಾ ಇದ್ದ, ಮತ್ತೆ ಬೆಳಗಿನ ಜಾವ 4-5 ಗಂಟೆಗೆದ್ದು ಹೋಗ್ತಿದ್ದ ಅವನು. ಹೀಗೇನಾಗಿದೆ, ಅದು ಒಂಥರ ಸರ್ಕಾಡಿನ ರಿದಮ್ ಸೆಟ್ ಆಗ್ಬಿಟ್ಟಿದೆ ಮನುಷ್ಯನಿಗದು. ಸರ್ಕಾಡಿನ ರಿದಮ್ ಅಂದರೆ ಆ ಒಂದು ರಿದಮಲ್ಲಿ ಇಷ್ಟು ಗಂಟೆಗೆ ಎದ್ದೇಳಬೇಕು, ಈ ಟೈಮ್ ಊಟ ಮಾಡಬೇಕು, ಈ ಟೈಮಲ್ಲಿ ನಮ್ಮ ಗಟ್ ಆ್ಯಕ್ಟಿವ್ ಆಗಿರುತ್ತೆ, ಈ ಟೈಮಲ್ಲಿ ನಮ್ಮ ಗಟ್ ಸ್ಲೋ ಆಗಿರುತ್ತೆ. ಈಗ ದೇಹಕ್ಕೂ ನಿದ್ದೆ ಬೇಕಲ್ಲ, ದೇಹಕ್ಕೂ ರೆಸ್ಟ್ ಬೇಕಲ್ಲ, ಅದು ಒಂದು ಪ್ಯಾಟರ್ನ್ ಇದು ಸರ್ಕಾಡಿನ ರಿದಮು. ಈ ರಿದಮ್ ಏನಾಯಿತು, ಹೋಗ್ತಾ 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 ನಮ್ಮದು ಪ್ರಾಚೀನ ಭಾರತ ಬಂತು. ಪ್ರಾಚೀನ ಭಾರತದಲ್ಲಿ ಚೆನ್ನಾಗಿತ್ತು. ಆಮೇಲೆ ಮಿಡೇವಲ್ ಅಂತ ಬಂತು. ಅಂದರೆ ಈ ಕನ್ನಡದಲ್ಲಿ ಅಂದರೆ ಮಿಡೇವಲ್, ಮಧ್ಯಯುಗದಲ್ಲಿ ಏನಾಯಿತು, ನಮ್ಮ ಮೇಲೆ ಅಟ್ಯಾಕ್ ಆಯಿತು. ಏನು, ಈ ಮೊಘಲರು ಎಲ್ಲ ಬಂದು ಇಂಡಿಯನ್ ಅಟ್ಯಾಕ್ ಮಾಡಿದ್ರು. ಸೊ ಇಂಡಿಯನ್ ಅಟ್ಯಾಕ್ ಮಾಡಿದಾಗ ಏನಾಯಿತು, ಕಲ್ಚರ್ ಮಿಕ್ಸ್ ಆಯಿತು. ಫುಡ್ ಈಸ್ ಆಲ್ಸೋ ಎ ಕಲ್ಚರ್. ಸೊ ಅವಾಗ ಅವ್ರ ಫುಡ್ಡಲ್ಲಿ ಮಿಕ್ಸ್ ಆಯಿತು. ತುಂಬ ಹೆಚ್ಚಾಗಿ ನಾನ್ ವೆಜಿಟೇರಿಯನ್ ಶುರು ಮಾಡಿದ್ರು. ಅದಾದಮೇಲೆ ಮಾಡರ್ನ್ ಇಂಡಿಯಾದಲ್ಲಿ ಏನಾಯಿತು, ಇಂಡಸ್ಟ್ರಿಯಲೈಸೇಷನ್ ಆಯಿತು, ವರ್ಲ್ಡ್ ವಾರ್ ಆಯಿತು, ಬ್ರಿಟಿಷ್ ಅವರಲ್ಲಿದ್ದರು. ಬ್ರಿಟಿಷ್ ಅವ್ರು ಏನು ಮಾಡಿದ್ರು, ಅವ್ರ ಕಲ್ಚರ್ ಅವ್ರು ತಂದುಬಿಟ್ರಿ. ಇಲ್ಲಿ ನಮ್ಮ ಮಧ್ಯಮುಖದಲ್ಲಿ ಒಬ್ಬರು ಪುಣ್ಯಾತ್ಮರು ಒಂಥರ ಬಿಟ್ಟರೆ ಇಂಡಿಯಾದಲ್ಲಿ ಕಲ್ಚರು, ಬ್ರಿಟಿಷ್ ಅವರು ಒಂಥರ ಕಲ್ಚರ್ ಬಿಟ್ಟರು. ನನ್ನ ಕಲ್ಚರ್ ಅಂದರೆ ಬೋತ್ ಮೆಟೀರಿಯಲ್ ಮತ್ತು ನಾನ್ ಮೆಟೀರಿಯಲ್. ಅಂದರೆ
ಫುಡ್ ಈಸ್ ಆಲ್ಸೋ ಕಲ್ಚರ್. ಸೊ ಬೇರೆ ಬೇರೆ ಕಲ್ಚರ್ ಮಾತಾಡೋದು ಬೇಡ, ಬರೀ ಫುಡ್ ಬಗ್ಗೆ ಮಾತ್ರ ಮಾಡೋಣ. ಸೊ ಬ್ರಿಟಿಷ್ ಕಲ್ಚರ್ ನಿಮಗೆ ಗೊತ್ತು, ನಮ್ಮ ಜನಕ್ಕೆ ಗೊತ್ತು ಯಾವ ರೀತಿ ಬ್ರಿಟಿಷ್ ಕಲ್ಚರಿಂದ ನಮ್ಮ ಡ್ರೆಸ್ ಬದಲಾವಣೆ ಆಯಿತು, ನಮ್ಮ ಊಟ ಬದಲಾವಣೆ ಆಯಿತು, ಎಲ್ಲ ಆಯಿತು. ಸಿರಿಧಾನ್ಯ ಬಿಟ್ಟು ಎಲ್ಲ ನಮ್ಮ ಹಳ್ಳಿಯಲ್ಲಿ ಸಿರಿಧಾನ್ಯಗಳೆಲ್ಲ ಇತ್ತು, ಬ್ರಿಟಿಷ್ ಒಂದು ಕಲ್ಚರ್ ಬಿಟ್ಟೋದ್ರು. ಸೊ ನಮ್ಮ ಕಲ್ಚರು, ಮಧ್ಯಮುಖದ ಕಲ್ಚರು ಮತ್ತು ನಮ್ಮ ಬ್ರಿಟಿಷ್ ಕಲ್ಚರು, ಪೋಸ್ಟ್ ಇಂಡಸ್ಟ್ರಿಯಲ್ ಸೊಸೈಟಿ. ಈ ಇಂಡಸ್ಟ್ರಿ ಬಂದಾಗ ಏನಾಯಿತು, ಕೆಲವರೆಲ್ಲ ಕೆಲಸಕ್ಕೆ ಹೋಗಿ ಶುರು ಮಾಡಿದ್ರು, ನೈಟ್ ಡ್ಯೂಟಿ ಬಂತು, ಪಾರ್ಸಲ್ ಮನೆಯಿಂದ ಕ್ಯಾರಿಯರ್ ಆ ಥರ ಶುರುವಾಗಿ ಏನಾಯಿತು, ಅಲ್ಲೊಂದು ಫುಡ್ ಕಲ್ಚರ್ ಚೇಂಜ್ ಆಗ್ತಾ ಬಂತು. ಅದು ಬ್ರಿಟಿಷ್ ಹೋದ್ಮೇಲೆ ಒಂಥರ ಫುಡ್ ಕಲ್ಚರೆಲ್ಲ ಮಿಕ್ಸ್ ಆಗಿ ಕೊಂಬ ಹೋಗ್ತಾ ಇರ್ತದೆ ಆಲ್ರೆಡಿ. ಹೋಗಿ ಇನ್ನೇನು 1991 ಬಂತು, ಲಿಬರಲೈಸ್ಡ್ ಎಕಾನಮಿ, ಇನ್ನೊಂದು ದೊಡ್ಡ ಫುಡ್ ಕಲ್ಚರ್ ಬಂದ್ಬಿಡ್ತು. ಮ್ಯಾಕ್ಡೊನಾಲ್ಡು, ಪಿಜ್ಜಾ, ಬರ್ಗರ್, ಸಬ್ವೆ ಅಂತೆ ಇವರೆಲ್ಲ ಬಂದು ಇವತ್ತು ಇಲ್ಲಿಗೆ ನಿಂತಿದೆ ಫುಡ್ ಕಲ್ಚರ್. ಎಲ್ಲಿ ನಿಂತಿದೆ? ಗಟ್ ಕ್ರೈಸಿಸ್ ಮಾಡಿ, ಹೆಲ್ತ್ ಕ್ರೈಸಿಸ್ ಮಾಡಿ ಬನ್ನೋ ಸ್ಟೇಜಿಗೆ ನಿಂತಿದೆ. 1975 ಎಮರ್ಜೆನ್ಸಿ ಹೆಂಗೆ ಡಿಕ್ಲೇರ್ ಮಾಡಿದ್ರು ಅವತ್ತು, ಇವತ್ತು ಫುಡ್ ಎಮರ್ಜೆನ್ಸಿಯಿಂದ ಡಿಕ್ಲೇರ್ ಮಾಡಬೇಕು. ಫುಡ್ ಶಾರ್ಟೇಜ್ ಅಲ್ಲ, ಅಡಲ್ಟ್ರೇಟೆಡ್ ಫುಡ್ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಬೇಕು ಇವತ್ತು. ಆ ಸ್ಟೇಜ್ಗೆ ನಮ್ದು ಹೋಗಿ ನಿಂತಿದೆ ಇವತ್ತು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು ಎಲ್ಲ ಡಿಸೀಸ್ ಪ್ಯಾಟರ್ನ್ಸ್ ಬದಲಾಗ್ತಾ ಇದೆ. ಹಿಂದೆ ನೋಡ್ತಾ ಇದ್ದ ಕಾಯಿಲೆನೇ ಬೇರೆ, ಇವಾಗ ನೋಡ್ತಾ ಇರೋ ಕಾಯಿಲೆಗಳೇ ಬೇರೆ. ಸೊ ಜಿಯೋ ಕಲ್ಚರಲ್ ಶಿಫ್ಟ್ ಅಂತ ಕರಿತೀವಿ ಅದನ್ನು. ಅಂದರೆ ಕಲ್ಚರ್ ಹೇಗೆ ಶಿಫ್ಟ್ ಆಯಿತು, ಅದೇ ಥರ ಈಟಿಂಗ್ ಪ್ಯಾಟರ್ನ್ ಶಿಫ್ಟ್ ಆಯಿತು, ಕಾಯಿಲೆಗಳು ಶಿಫ್ಟ್ ಆಯಿತು. ಬಾಡಿನೂ ಸಹ ರೀಬೂಟ್ ಮಾಡ್ಬೋದು. ಈ ಶೋ ನೋಡ್ತವ್ರು ಯಾರೇ ಅವ್ರು ರಿಲೇಟ್ ಮಾಡ್ಕೊಳ್ಳಿ, ಹೊರಗಡೆ ಒಂದು ದಿನ ತಿಂದಿದ್ದೀರ ಅಂತ ಹೇಳಿದ್ರೆ ಬ್ಲೋಟಿಂಗ್ ಅಂತ ಬರ್ತಾರೆ. ಒಂದು ಬಯಾಲಜಿಕಲ್ ಏಜ್ ಅಂತ ಮತ್ತು ಒಂದು ಕ್ರೋನಾಲಜಿಕಲ್ ಏಜ್ ಅಂತ ಶುರು ಮಾಡ್ತಾರೆ. 60 ಡೇಸು ಹೋಗಲ್ಲ, ಜಿಮ್ ಸ್ಟಾಪ್ ಆಗಿರುತ್ತೆ. ಇವತ್ತು ಜೆನೆಟಿಕ್ಸ್ ಚೆನ್ನಾಗಿದ್ರು ಸಹ ಆ ಜೀನ್ನೇ ಡಿಸ್ಟ್ರಾಯ್ ಮಾಡುವಂತಹ ಒಂದು ಫುಡ್ಡು ನಾವು ತಿಂತಾ ಇದ್ದೀವಿ. ಆಲ್ಕೋಹಾಲ್ ವಿಲ್ ಇಂಪ್ಯಾಕ್ಟ್ ಲಿವರ್, ಆಯಿತಾ? ಆಲ್ಕೋಹಾಲ್ ಆಲ್ಸೋ ವಿಲ್ ಇಂಪ್ಯಾಕ್ಟ್ ಗಟ್ ಹೆಲ್ತ್. ಸೊ ಏನು ತಿಂದ್ರೂ ನೀವು ಬ್ಯಾಲೆನ್ಸ್ಡಾಗಿ ತಿನ್ನಬೇಕು. ನಾವು ತಟ್ಟೆಯಲ್ಲಿ ತಿನ್ನೋದು ಕಲರ್ ಮಾತ್ರ, ಬಟ್ ಒಳಗೆ ಹೋಗೋದು ನ್ಯೂಟ್ರಿಯೆಂಟ್ಸ್. ಉತ್ತರ ಕರ್ನಾಟಕದ ಜನ ತಿನ್ನೋ ಆಹಾರ ಇದೆಯಲ್ಲ, ಭಾಳ ಗಟ್ ಫ್ರೆಂಡ್ಲಿ ಆಹಾರ. ನಾನ್ ವೆಜ್ ನಮ್ಮ ಗಟ್ ಬ್ಯಾಕ್ಟೀರಿಯಾ ಆಹಾರ ಅಲ್ಲ, ಫೈಬರ್ ಮಾತ್ರ ನಮ್ಮ ಗಟ್ ಬ್ಯಾಕ್ಟೀರಿಯಾ ತಿನ್ನುತ್ತೆ. ವೆಜಿಟೇರಿಯನ್ಸ್ಗೂ ಒಳ್ಳೆ ಹೈ ಕ್ವಾಲಿಟಿ ಪ್ರೋಟೀನ್ಸ್ ಇದೆ ಅವತ್ತಿನ ಆಹಾರದಲ್ಲಿ. ಬೆಸ್ಟ್ ಪ್ರೋಬಯೋಟಿಕ್ ಅಂದರೆ ಮನೇಲಿ ಮಾಡಿರೋಂಥ ಮೊಸರು. ಪೈಲ್ಸ್ ಆಗುತ್ತೆ, ಫಿಶರ್ ಆಗುತ್ತೆ, ಫಿಸ್ಟುಲ್ ಆಗುತ್ತೆ, ಇದೆಲ್ಲ ಬೇರೆ ಬೇರೆ ಕಾಯಿಲೆಗಳು ಬರುತ್ತೆ. ಈಗ ಮಕ್ಕಳಿಂದ ಅಭ್ಯಾಸ ಮಾಡಿರ್ತೀವಿ, ಈಗ ಮಕ್ಕಳ ಅಭ್ಯಾಸ ತಪ್ಪೋಗ್ತಾ ಇದೆ.